ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವೇನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂತ ನೀವು ತಮ್ಮನೇಲಲ್ಲೇ ನೋಡಿರ್ತೀರಾ. ಸೊ ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡಬೇಕು ಮತ್ತೆ ಏನ್ ಮಾಡಬಾರ್ದು ಅಂದ್ರೆ ಫಸ್ಟ್ ಇಯರಿನ ಕಂಪ್ಲೀಟ್ ರೋಡ್ ಮ್ಯಾಪ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನನ್ನ ಹೆಸರು ಯಶವಂತ್ ಅಂತ. ನಾನೊಬ್ಬ 4th ಇಯರ್ ಅಂದ್ರೆ ಫೈನಲ್ ಇಯರ್ ಬಿಟೆಕ್ ಸ್ಟೂಡೆಂಟ್. ಸೊ ಇಂಜಿನಿಯರಿಂಗ್ಗೆ ನೀವು KCET ಮುಖಾಂತರ ಅಥವಾ ಕಾಂಪಿಟಿಟಿವ್ ಮುಖಾಂತರ ನೀವು ಎಂಟರ್ ಆಗಿರ್ತೀರಾ. ನಿಮ್ದು VTU ಕಾಲೇಜ್ ಆಗಿರ್ಲಿ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜ್ ಆಗಿದ್ರು ಕೂಡ ಸೇಮ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ನೀವು ಫಸ್ಟ್ ಎಂಟರ್ ಆದ ತಕ್ಷಣನೇ ದೊಡ್ಡ ದೊಡ್ಡ ಬ್ಯಾನರ್ಗಳಿರ್ತವೆ. ನಮ್ಮ ಕಾಲೇಜಲ್ಲಿ ಇಷ್ಟು ದೊಡ್ಡ ಪ್ಲೇಸ್ಮೆಂಟ್, 30 ಲಕ್ಷದ ಪ್ಲೇಸ್ಮೆಂಟು, 40 ಲಕ್ಷದ ಪ್ಲೇಸ್ಮೆಂಟು. ನಾವು ಕೂಡ ಸ್ಟಾರ್ಟಿಂಗು ನಮ್ಮ ಕಾಲೇಜಿಗೆ ಎಂಟರ್ ಆದ ತಕ್ಷಣ ನಮಗೂ ದೊಡ್ಡ ದೊಡ್ಡ ಬ್ಯಾನರ್ ಕಾಣಿಸಿದ ತಕ್ಷಣ ನಾವು ಅದನ್ನೇ ಡಿಸ್ಕಸ್ ಮಾಡಿದ್ದು. ಒಂದು ಸ್ವಲ್ಪ ಫ್ರೆಂಡ್ಸ್ ಆಗ್ತಾರಲ್ಲ ಅವಾಗ, ನಮ್ಮ ಕಾಲೇಜಲ್ಲಿ 40 LP ಇದೆ, 30 LP ಇದೆ, ನಾವು 40 LP ತಗೋಬೇಕು, 30 LP ತಗೋಬೇಕು. ಆಮೇಲೆ ಸೆಕೆಂಡ್ ಇಯರ್ ಥರ್ಡ್ ಇಯರಿಗೆ ಬರ್ಬೇಕಾದ್ರೆ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಅದರಿಂದ ಏನು ಹೇಳ್ತೀನಿ, 100% ಪ್ಲೇಸ್ಮೆಂಟ್ ಅನ್ನೋದು ಸುಳ್ಳು. ನಿಮ್ಮ ಕಾಲೇಜಲ್ಲಿ ಹೇಳಿರ್ತಾರಲ್ಲ 100% ಪ್ಲೇಸ್ಮೆಂಟ್ ಆಗಿದೆ, ಸುಳ್ಳು ಅಂದರೆ ಸುಳ್ಳು. 100% ಅದು 100% ಪ್ಲೇಸ್ಮೆಂಟ್ ಆಗಿರಲ್ಲ, ಸುಳ್ಳು. ಯಾಕೆ ಹೇಳ್ತೀನಿ ನೋಡಿ. ಈಗ ನೀವು ಸೆಕೆಂಡ್ ಇಯರಿಗೆ ಬರಬೇಕಾದ್ರೇನೆ ನಿಮಗೆ ಅರ್ಥ ಆಗುತ್ತೆ ಪ್ಲೇಸ್ಮೆಂಟಿನ ರಿಕ್ವೈರ್ಮೆಂಟ್ಸ್ ಏನು ಅಂತ. ಪ್ಲೇಸ್ಮೆಂಟ್ ಸೆಲ್ಲಲ್ಲಿ ಏನು ಹೇಳ್ತಾರೆ, ನೀವು ಥರ್ಡ್ ಇಯರ್ ಮುಗಿಸಿದ ತಕ್ಷಣ 4th ಇಯರಲ್ಲೇ ಆಲ್ಮೋಸ್ಟ್ ಪ್ಲೇಸ್ಮೆಂಟು ಶುರು ಆಗೋದು. ಅವಾಗ ಏನು ಹೇಳ್ತಾರೆ, ನಿಮ್ಮದು 10th ಅಲ್ಲಿ 85% ಮೇಲೆ ಇರಬೇಕು, 12th ಅಲ್ಲಿ 85% ಮೇಲೆ ಇರಬೇಕು, ಅಂದರೆ PUC 85% ಮೇಲೆ ಇರಬೇಕು. ಮತ್ತೆ ನಿಮ್ಮ CGPA ಮೇಲೂ ಕೂಡ ನಿಮ್ಮನ್ನ ಕ್ಯಾಟಗರೈಸ್ ಮಾಡಿ ತೆಗ್ದಾಕ್ಬಿಡ್ತಾರೆ. ಈಗ ಅಷ್ಟು ಕಂಪ್ನೀಸ್ ಬರ್ತವೆ, ಅವ್ರೇನು ಕೇಳ್ತಾರೆ, ನನಗೆ 8 CGPA ಮೇಲೆ ಇರುವಂಥ ಹುಡುಗರನ್ನ ಕಳಿಸಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಂಪ್ನೀಸ್ ಬರ್ತವೆ, ಅವು 7 CGPA ಮೇಲೆ ಇರುವಂಥವ್ರನ್ನ ಕಳಿಸಿ. ಆ ರೀತಿ ಹೇಳಿದಾಗ ಏನಾಗುತ್ತೆ, ನಿಮ್ಮದು ಕಟ್ ಆಫ್ ಆಗ್ಬಿಟ್ಟು, ಈಗ ಅಷ್ಟೊಂದೆಲ್ಲ ಕಟ್ ಆಫ್ ಇಟ್ರೆ ಏನಾಯ್ತು, ಅರ್ಧಕ್ಕರ್ಧ ಜನ ಹೋದ್ರು. ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ, ಅವ್ರು ಹೈಯರ್ ಸ್ಟಡೀಸಿಗೆ ಹೋಗ್ಬೇಕು ಅಂತ ಹೋಗ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗೋರು ಹೋಗ್ತಾರೆ, ಆಂಟ್ರಪ್ರಿನರ್ಶಿಪ್ ಅಂದರೆ ಬಿಸ್ನೆಸ್ಗೆ ಹೋಗೋರು ಹೋಗ್ತಾರೆ. ಇನ್ನು ಉಳ್ಕೊಂಡಿದ್ದೆಷ್ಟು, ಬೆಲ್ ಅಂಡ್ ಎಷ್ಟು ಜನ ಉಳ್ಕೊಂಡ್ರು. ಸೊ ಅದರಲ್ಲೂ ಕೂಡ ಏನಾಗುತ್ತೆ, ಮಾಸ್ ಹೈರಿಂಗ್ ಅಂತ ಬರುತ್ತೆ. ಮಾಸ್ ಹೈರಿಂಗ್ ಅಂದ್ರೇನು, ಈ TCS ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅಥವಾ ಬೇರೆ ಸ್ವಲ್ಪ ಕಂಪ್ನೀಸ್ ಬರ್ತವೆ. ಅವ್ರೇನ್ ಮಾಡ್ತಾರೆ, ಸರ್ವಿಸ್ ಬೇಸ್ಡ್ ಕಂಪ್ನೀಸ್. ಅವು ಸರ್ವಿಸ್ ಬೇಸ್ಡ್ ಮತ್ತೆ ಪ್ರಾಡಕ್ಟ್ ಬೇಸ್ಡ್ ಅಂತ 2 ಕಂಪ್ನೀಸ್ ಬರ್ತವೆ, 2 ತರ ಕೆಟಗರಿ. ಅದನ್ನ ಇನ್ನೊಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಅವರು ಸೇಲ್ಸ್ ಜಾಬಿಗೆ ನಿಮ್ಮನ್ನ ತಗೊಂತಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್ ಜಾಬ್ ಆ ರೀತಿ ತಗೊಂತಾರೆ. ಸೊ ಅವಾಗ ಏನಾಯ್ತು, ಕಡಿಮೆ ಸಂಬಳ, ಜಾಸ್ತಿ ಜನ ಒಂದೇ ಸರಿ ರೆಕ್ರೂಟ್ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ. ಸೊ ಕಡಿಮೆ ಸಂಬಳ, ಜಾಸ್ತಿ ಜನ. ಆದ್ರೆ ನಮ್ಮ ಕಾಲೇಜ್ನವ್ರು ಏನ್ ತೋರಿಸ್ತಾರೆ, ಇಷ್ಟು ಲಕ್ಷದ ಒಬ್ಬಂದು ಇಬ್ಬರದು ಆಗಿರುತ್ತಲ್ಲ, ಅದನ್ನ ಮಾತ್ರ ಹೈಲೈಟ್ ಮಾಡಿ ತೋರಿಸಿ ನಿಮ್ಮನ್ನ ಬಕ್ರಾ ಮಾಡಿರ್ತಾರೆ. ಸೊ ಬಕ್ರಾ ಆಗಿದ್ದೀರಾ. ಈಗ ನೆಕ್ಸ್ಟ್ ಹೋಗೋಣ. ಈಗ ನಾನು 2 ಕ್ಯಾಟಗರಿ ಮಾಡಿದ್ದೀನಿ, ಒಂದು ಸ್ಟಡೀಸು, ಇನ್ನೊಂದು ಇನ್ವೆಸ್ಟ್ಮೆಂಟ್ಸ್. ಸ್ಟಡೀಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಈಗ ಸ್ಟಡೀಸ್ ಅಂತ ಬಂದ್ರೆ ನಿಮ್ಮ ಕೋರ್ಸಸ್ಗಳು, ಅಂದ್ರೆ ನೀವು ಇಂಜಿನಿಯರಿಂಗ್ ತಗೊಂಡಿದ್ದೀರಾ, ECE ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು. ಸೊ ಅದ್ರ ರಿಲೇಟೆಡ್ ಕೋರ್ಸ್ಗಳನ್ನ ಓದೋದು. ಇನ್ನೊಂದು ನಿಮ್ಮ ಪ್ಯಾಷನ್, ಅಂದ್ರೆ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಥವಾ ಸಿಂಗರ್ ಆಗಬೇಕು, ಕ್ರಿಕೆಟರ್ ಆಗಬೇಕು, ಅದ್ರ ಬಗ್ಗೆ. ಸೊ ನೀವು ಪ್ಯಾಷನ್ ಅಂತ ಬಂದಾಗ ಏನ್ ಮಾಡಬೇಕು, ನಿಮ್ಮ ಪ್ಯಾಷನ್ ಕಡೆ ಫಸ್ಟ್ ಇಯರ್ ಇಂದನೇ ನೀವು ಗಮನ ಹರಿಸ್ತಾ ಹೋಗಿ. ಯಾಕಂತಂದ್ರೆ ನಿಮಗೆ ಥರ್ಡ್ ಇಯರ್ 4th ಇಯರಿಗೆ ಬಂದಾಗ ಒಂದು ಏನನ್ಸುತ್ತೆ, ನಾನು ನನ್ನ ಪ್ಯಾಷನ್ ಅನ್ನು ಫಾಲೋ ಮಾಡಲಿಲ್ಲ, ಈ ಕಡೆ ನಾನು ನೀಟಾಗಿ ಓದಲೂ ಇಲ್ಲ, ನನ್ನ ಲೈಫ್ನ ನಾನು ವೇಸ್ಟ್ ಮಾಡ್ಕೊಂಡೆ ಅನ್ನೋ ಒಂದು ರಿಗ್ರೆಟ್ ಬಂತಾ ಹೋಗುತ್ತೆ. ಅದ್ರ ಬದಲು ನಿಮ್ಮ ಪ್ಯಾಷನ್ ಕಡೆ ಹೋಗಿ. ಆ ಪ್ಯಾಷನ್ನೇ ನಿಮ್ಗೊಂದು ಜಾಬ್ ಆಗುತ್ತೆ, ಅಥವಾ ಅದೇ ಪ್ಯಾಷನ್ ಒಂದು ನಿಮಗೆ ಬಿಸ್ನೆಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅಂದ್ರೆ ನನ್ನ ಫ್ರೆಂಡ್ಸ್ಗಳು ಈಗ ರಿಗ್ರೆಟ್ ಮಾಡ್ತಾ ಇದ್ದಾರೆ, ನಾನು ಕೂಡ ರಿಗ್ರೆಟ್ ಮಾಡ್ತಿರೋದ್ರಿಂದ ನಾನು ಹೇಳೋದೇನು, ನಿಮ್ಮ ಪ್ಯಾಷನ್ ಅನ್ನ ನೀವು ಫಾಲೋ ಮಾಡಿ. ನೆಕ್ಸ್ಟ್ ಕೋರ್ಸಸ್ಗಳು ಅಂತ ಬಂದ್ರೆ, ಫಸ್ಟ್ ಇಯರ್ ಅಲ್ಲಿ ಏನಾಗುತ್ತೆ, 2 ಸೆಮ್. ಪ್ರತಿ ಇಯರ್ ಅಲ್ಲಿ 2 ಸೆಮ್ ಎಲ್ಲರಿಗೂ ಗೊತ್ತಿರುತ್ತೆ, ಟೋಟಲ್ 8 ಸೆಮ್. ಸೊ ಈ 2 ಸೆಮ್ ಅನ್ನ ಏನ್ ಮಾಡ್ತಾರೆ, ಈ 2 ಸೆಮ್ ಅಲ್ಲಿ ಮೊದಲನೇ ಸೆಮ್ಮು C ಸೈಕಲ್, 2ನೇ ಸೆಮ್ಮು P ಸೈಕಲ್. ಸೊ ಇದು ಆಲ್ಟರ್ ಆಗುತ್ತೆ. ಈಗ 4 ಸೆಕ್ಷನ್ ಇದೆ ಅಂತ ಅನ್ಕೊಳ್ಳಿ. ಈಗ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಎಲ್ಲಾರನ್ನೂ ಸೇರಿಸ್ಬಿಟ್ಟು 4 ಸೆಕ್ಷನ್ ಆಗಿದೆ ಅಂತ ಅನ್ಕೊಳ್ಳಿ ಫಸ್ಟ್ ಇಯರ್ ಅಲ್ಲಿ. ಅವಾಗ ಏನ್ ಮಾಡ್ತಾರೆ, 2 ಸೆಕ್ಷನ್ ಅನ್ನ P ಸೈಕಲ್, 2 ಸೆಕ್ಷನ್ ಅನ್ನ C ಸೈಕಲ್ ಅಂತ 1 ಸೆಮ್ ಮಾಡ್ತಾರೆ. ನೆಕ್ಸ್ಟ್ ಸೆಮ್ ಏನ್ ಮಾಡ್ತಾರೆ, ಸೆಕೆಂಡ್ ಸೆಮ್ ಅಲ್ಲಿ ಫಸ್ಟ್ ಸೆಮ್ ಅಲ್ಲಿ P ಸೈಕಲ್ ಓದಿರೋ C ಸೈಕಲ್ ಬರ್ತಾನೆ, C ಸೈಕಲ್ ಇರೋ P ಸೈಕಲ್ ಹೋಗ್ತಾರೆ. ಅದೇ ಡಿಫ್ರೆನ್ಸ್. ಸೊ P ಸೈಕಲ್ ಅಂದ್ರೆ ಏನು, C ಸೈಕಲ್ ಅಂದ್ರೆ ಏನು. P ಸೈಕಲ್ ಅಂದ್ರೆ ಫಿಸಿಕ್ಸ್ ಸೈಕಲ್, C ಸೈಕಲ್ ಅಂದ್ರೆ ಕೆಮಿಸ್ಟ್ರಿ ಸೈಕಲ್. ಅಂದ್ರೆ ಫಿಸಿಕ್ಸ್ ಮೇನ್ ಆಗಿರುತ್ತೆ, ಇಲ್ಲಿ ಕೆಮಿಸ್ಟ್ರಿ ಮೇನ್ ಆಗಿರುತ್ತೆ. ನಿಮಗೆ ಲ್ಯಾಬ್ ಎಕ್ಸಾಮ್ಸ್ ಗಳನ್ನು ಕೊಡ್ತಾರೆ, ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡಿಸಿ ಅದನ್ನೇ ನಿಮಗೆ ಎಕ್ಸಾಮ್ ಅಲ್ಲಿ ಮಾಡೋದಕ್ಕೆ ಕೊಡ್ತಾರೆ. ಸೊ ಅದ್ರ ಜೊತೆ ಕೋಡಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಏನು ಕಲಿಬೇಕು, ಪ್ರೈವೇಟ್ ಯೂನಿವರ್ಸಿಟಿಗಳಾಗಿರ್ಬೋದು, VTUಗಳಾಗಿರ್ಬೋದು, 3 ಕೋಡಿಂಗ್ ಲ್ಯಾಂಗ್ವೇಜಸ್ ಗಳನ್ನ ಮೇನ್ ಆಗಿ ಹೇಳ್ಕೊಡ್ತಾರೆ. ಸೊ ಒಂದ್ ಯಾವುದು, ಪೈಥಾನ್. ನೆಕ್ಸ್ಟ್ ಎರಡನೇದು ಯಾವುದು, C. ಮೂರನೇದು
ಜಾವಾ. ಸೊ ನೀವು VTU ಆಗಿದ್ದೀರಾ ಅಂತಂದ್ರೆ ಇವೆರಡು ಲ್ಯಾಂಗ್ವೇಜಸ್ ಸಿ ಮತ್ತೆ ಪೈಥಾನ್ ಅನ್ನ ನಿಮಗೆ ಹೇಳ್ಕೊಡ್ತಾರೆ. ಸೊ ಇವಾಗ ಇಂಪಾರ್ಟೆನ್ಸ್ ಯಾವುದು ಕೊಡಬೇಕು? ನಿಮಗೆ ಜಾವಾ ಹೇಳ್ಕೊಟ್ರೆ ಜಾವಾಗೆ ಇಂಪಾರ್ಟೆನ್ಸ್ ಕೊಡಿ, ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ, ಪೈಥಾನಿಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಲ್ಲ. ಯಾಕೆ ಹೇಳ್ತೀನಿ ನೋಡಿ. ಈ ಸಿ ಇದೆಯಲ್ಲ, ಈ ಸಿ ನಿಮ್ಮ 4th ಇಯರ್ ವರ್ಗು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಸಿ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗಾರಿದಮ್ಸ್ ಅಂತ ಬರುತ್ತೆ. ಡೇಟಾ ಸ್ಟ್ರಕ್ಚರ್ ಸಪರೇಟ್ ಆಗಿ ನಿಮಗೆ ಹೇಳ್ಕೊಡ್ತಾರೆ, ಅಲ್ಗಾರಿದಮ್ಸ್ ಅನ್ನ ಸಪರೇಟ್ ಆಗಿ ಹೇಳ್ಕೊಡ್ತಾರೆ, ಸಪರೇಟ್ ಸೆಮ್ ಅಲ್ಲಿ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಬರುತ್ತೆ, ಆಮೇಲೆ ಕಂಪೈಲರ್ ಡಿಸೈನ್ ಅಂತ ಬರುತ್ತೆ. ಸೊ ಇವೆಲ್ಲವೂ ಕೂಡ ಏನಾಗಿರುತ್ತೆ, ಈ ಸಿ ಲ್ಯಾಂಗ್ವೇಜಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಬೇಸಿಕ್ ಲ್ಯಾಂಗ್ವೇಜ್. ಆಮೇಲೆ ಇಂಟರ್ವ್ಯೂಗಳಲ್ಲೂ ಕೂಡ ಅಷ್ಟೇ, ಸಿ ಲ್ಯಾಂಗ್ವೇಜ್ ಮತ್ತೆ ಜಾವಾ ಲ್ಯಾಂಗ್ವೇಜ್ ಅನ್ನೇ ಕೇಳೋದ್ರಿಂದ ಏನ್ ಮಾಡ್ತಾರೆ, ನೀವು ಸಿ ಮತ್ತೆ ಜಾವಾಗೆ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ CGPA ವರ್ಸಸ್ ಸ್ಕಿಲ್. ಸೊ ಅಷ್ಟು ರೀಲ್ಗಳನ್ನ ನೋಡಿರ್ತೀರಾ. CGPA ಇಂಪಾರ್ಟೆಂಟ್ ಅಲ್ಲ, ಸ್ಕಿಲ್ ಇಂಪಾರ್ಟೆಂಟ್. ನಿನ್ನ ಹತ್ರ ಏನೇ ಸ್ಕಿಲ್ ಇದ್ರೂ, ನಾನು ಅವಾಗಲೇ ಹೇಳಿದೆ, ಪ್ಲೇಸ್ಮೆಂಟ್ ಆಗ್ಬೇಕಾದ್ರೆ ಏನೇನು ರಿಕ್ವೈರ್ಮೆಂಟ್ ಅವ್ರು ಹೇಳೋದು, 10th ಅಲ್ಲಿ 85, 12th ಅಲ್ಲಿ 85, ಮತ್ತೆ CGPA ಬೇಸಿಸ್ ಮೇಲೆ ಅವ್ರ ಕಂಪ್ನಿ ಅವ್ರು ಕರೆಯೋದು. 8 CGPA ಮೇಲಿರೋರ್ನ ಕಳಿಸಿ, ಯಾವುದೋ ಒಂದು ಒಳ್ಳೆ ಕಂಪ್ನಿ ಬಂತು, ನೀವು ಸ್ಕಿಲ್ ಸೂಪರ್ ಸ್ಕಿಲ್ ಇದೆ, ನಿಮಗೆ ಅಲ್ಟಿಮೇಟ್ ಸ್ಕಿಲ್ ಇದೆ, ಕೋಡಿಂಗ್ ಸ್ಕಿಲ್, ಆದ್ರೆ ನಿಮ್ CGPA 6, 5.9, 6.2 ಆ ರೀತಿ ಇದೆ. ಅವಾಗ ಏನಾಯ್ತು, 8 CGPA ಮೇಲೆ ಕಳಿಸ್ರಿ ಅಂತಾರೆ, ನೀವು ಅಲ್ಲಿ ಎಲಿಜಿಬಲ್ಲೇ ಆಗಲ್ಲ ಅಲ್ಲಿ ಕಂಪ್ನಿಗೆ ಹೋಗಿ ಇಂಟರ್ವ್ಯೂ ಕೊಡೋಕ್ಕೆ. ಸೊ ಅದಕ್ಕೆ ಏನ್ ಮಾಡಬೇಕು, CGPA ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಷ್ಟಿರ್ಬೇಕು CGPA? ಗ್ರೇಟರ್ ದ್ಯಾನ್ 8. 8ಕ್ಕಿಂತ ಜಾಸ್ತಿ ನಿಮ್ಮ CGPA ಇದ್ರೆ ಅದು ಬೆಸ್ಟ್ ಆಗುತ್ತೆ. ಈ CGPA ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರೆ, ಪ್ರತಿ ಸೆಮ್ ಅಲ್ಲೂ ನಿಮ್ಗೆ SGPA ಅಂತ ಕೊಡ್ತಾರೆ. ಪ್ರತಿ ಸೆಮ್ ಅಲ್ಲೂ SGPA. ಈಗ ನಿಮ್ದು ಫಸ್ಟ್ ಇಯರ್ ಅಲ್ವಾ, ಫಸ್ಟ್ ಇಯರ್ ಅಲ್ಲಿ ಎಷ್ಟು ಸೆಮ್? 2 ಸೆಮ್. ಸೊ 2 ಸೆಮ್ ಇಂದು ಕೂಡ 2 SGPA ನ ಡಿವೈಡ್ ಬೈ 2 ಅಂತ ಮಾಡ್ತಾರೆ. ಸೊ 2 SGPA ನ ತಗೊಂಡು ಫಸ್ಟ್ ಸೆಮ್ ಅಲ್ಲಿ ಬಂದಿರುವಂತ SGPA, ಸೆಕೆಂಡ್ ಸೆಮ್ ಅಲ್ಲಿ ಬಂದಿರುವಂತ SGPA ನ ಆಡ್ ಮಾಡಿ ಡಿವೈಡ್ ಬೈ 2 ಆವರೇಜ್ ಮಾಡಿದಾಗ ಎಷ್ಟು ಬರುತ್ತೆ ಅದನ್ನ ನಿಮ್ಮ CGPA, ಫಸ್ಟ್ ಇಯರ್ CGPA ಆ ರೀತಿ. ನೆಕ್ಸ್ಟ್ 3 ಸೆಮ್ ಆಯ್ತು ಅಂತಂದ್ರೆ ಅದನ್ನ ಆಡ್ ಮಾಡ್ತೀವಿ, ಡಿವೈಡ್ ಬೈ 3. 4 ಸೆಮ್ ಅಂದ್ರೆ ಅದನ್ನ ಆಡ್ ಮಾಡ್ತೀವಿ, ಡಿವೈಡ್ ಬೈ 4. ಆ ರೀತಿ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಸ್ಟಡೀಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಎಷ್ಟೊಂದು ಜನ ಫೇಲ್ ಆಗೋದು ಇಲ್ಲಿ. ಸೊ ನಾನು ಫಸ್ಟ್ ಇಯರ್ಗೆ ಬಂದಾಗ ನನ್ನ ಮೈಂಡ್ ಸೆಟ್ ಕ್ಲಿಯರ್ ಇತ್ತು, ನಾನೊಬ್ಬ ಆಂಟ್ರಪ್ರೈನರ್ ಆಗ್ಬೇಕು ಅಂದ್ರೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು. ಆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಂದು ನನಗೆ ದುಡ್ಡು ಬೇಕು, ಇನ್ನೊಂದು ನಾನು ನನ್ನ ಪರ್ಸನಾಲಿಟಿ ಮೇಲೆ ಇರ್ಬೋದು, ಅಥವಾ ನನ್ನ ಮೈಂಡ್ ಸೆಟ್ ಮತ್ತೆ ಪರ್ಸನಲ್ ಪ್ಯಾಷನ್ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂದ್ರೆ, ನೋಡಿ, ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಪರ್ಸನಲ್ ಇನ್ವೆಸ್ಟ್ಮೆಂಟ್ ಮತ್ತೆ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್. ಪರ್ಸನಲ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನೀವು ಜಿಮ್ಗೆ ಹೋಗೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಅದನ್ನ. ಸೊ ನಾನೇನ್ ತಪ್ಪು ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಜಿಮ್ ಸೇರ್ಕೊಂಡೆ, ನಾನು ಜಿಮ್ಮಿಗೆ ಸೇರ್ಕೊಂಡೆ, ಸ್ವಲ್ಪ ದಿನ ಹೋಗೋದು ಮತ್ತೆ ಸ್ವಲ್ಪ ದಿನ ಬಿಡೋದು, ಸ್ವಲ್ಪ ದಿನ ಹೋಗೋದು ಸ್ವಲ್ಪ ದಿನ ಬಿಡೋದು. ಸೊ ಅವಾಗ ಏನಾಯ್ತು, ನನಗೆ ಇರ್ರೆಗ್ಯುಲಾರಿಟಿ ಆಯ್ತು, ನನಗೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಸೊ ಅದನ್ನ ನೀವು ಮಾಡಬೇಡಿ. ಸೊ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಮೈಂಡ್ ಕೂಡ ಡೈವರ್ಟ್ ಆಗ್ತಾ ಹೋಗುತ್ತೆ. ಸೊ ಆ ಡೈವರ್ಷನ್ ಆಗಬಾರ್ದು ಅಂದ್ರೆ ಜಿಮ್ ಮತ್ತೆ ಯೋಗ, ಇದು ಫಿಸಿಕಲ್, ಇದು ಮೆಂಟಲ್, ಎರಡು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಜಿಮ್ ಮತ್ತೆ ಯೋಗ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್ ಬುಕ್ಸ್ಗಳನ್ನ ಓದಬೇಕು. ಸೊ ಬುಕ್ಸ್ಗಳನ್ನ ಓದುವಂತ ಇದೆಯಲ್ಲ ಗುರು, ಇಂಟರ್ನೆಟ್ ಇರೋ ಟೈಮಲ್ಲಿ ನೋ, ಬುಕ್ಸ್ಗಳು ಕೊಡುವಂತ ನಾಲೆಡ್ಜ್ ಯಾರು ಕೊಡಲ್ಲ. ಯಾಕಂತಂದ್ರೆ ಇವತ್ತು ನಾನು ನೀವು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಆ ಧೈರ್ಯನ ನನಗೆ ಬುಕ್ಸೇ ಕೊಟ್ಟಿರೋದು. ಸೊ ಏನ್ ಮಾಡಬೇಕು, ಯಾವ ಥರದ ಬುಕ್ಸ್ ಓದಬೇಕು? ಕಾಮಿಕ್ ಬುಕ್ ಓದಬೇಕಾ? ಇಲ್ಲ. ಮೊದಲನೇದು, ನೀವು ಏನಾದ್ರೂ ಫೈನಾನ್ಷಿಯಲ್ ಆಗಿ ಚೆನ್ನಾಗಾಗಬೇಕು ಅಂತಂದ್ರೆ ಫೈನಾನ್ಷಿಯಲ್ ಬುಕ್ಗಳನ್ನ ಓದಿ, ಫೈನಾನ್ಷಿಯಲ್ ಬುಕ್ಸ್. ಸೊ ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು ನಾನು ಓದಿರೋಂಥದ್ದನ್ನ ಹೇಳ್ತೀನಿ. ಮೊದಲನೇದು, ಸೊ ಫೈನಾನ್ಷಿಯಲ್ ಬುಕ್ಸ್ ಅಲ್ಲಿ ರಿಚ್ ಡ್ಯಾಡ್ ಪೂರ್ ಡ್ಯಾಡ್, ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಸೊ ಇದನ್ನ ನಾನು ಓದಿದ್ದೀನಿ, ಓದಿರೋದ್ರಿಂದನೇ ನಾನು ಹೇಳ್ತಾ ಇರೋದು, ಓದಿಲ್ಲ ಅಂತಲ್ಲ. ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ನನ್ನ ಫ್ರೆಂಡ್ಸ್ ಕೂಡ ನೋಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ನಾನು ಓದಿದ್ದೀನೋ ಇಲ್ವೋ ಅಂತ. ನಾನು ಓದಿರೋದಕ್ಕೆ ನಾನು ಹೇಳ್ತಾ ಇರೋದು. ನೆಕ್ಸ್ಟ್, ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೋಸ್ಕರ ಯಾವ್ದಾದ್ರು ಬುಕ್ ಇದೆಯಾ? ಹೌದು ಇದೆ. ಯಾವುದು? ಅಟಾಮಿಕ್ ಹ್ಯಾಬಿಟ್ಸ್. ಅಟಾಮಿಕ್ ಹ್ಯಾಬಿಟ್ಸ್. ಸೊ ಇದನ್ನ ಫುಲ್ ನೀವು ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಯು ವಿಲ್ ಬಿ ಫಾರ್ ಬೆಟರ್ ದೆನ್ ಆಲ್ ಆಫ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗಿನ್ನ 5 ರಿಂದ 10 ವರ್ಷ ನೀವು ಮುಂದೆ ಹೋಗ್ತೀರಾ. ನೆಕ್ಸ್ಟ್, ಅದೇ ನನಗೆ ಅಗ್ರಿಕಲ್ಚರ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂದ್ರೆ ಅಗ್ರಿಕಲ್ಚರ್ನವ್ರು ಯಾವ ಬುಕ್ ನಾವು ಓದ್ಬೋದು? ನೈಸರ್ಗಿಕ ಕೃಷಿ ಅಂತ ಬರುತ್ತೆ, ಸುಭಾಷ್ ಪಾಳೇಕರ್ ಅಂತ.
ಸುಭಾಷ್ ಪಾಳೇಕರ್ ಅನ್ನೋರು ಬರೆದಿರುವಂತದ್ದು. ಏನೋ ಹೆಸರು, ನೈಸರ್ಗಿಕ ಕೃಷಿ. ಕನ್ನಡದಲ್ಲಿ ಸಿಗುತ್ತೆ, ಅದು 180-200 ರೂಪಾಯಿ ಏನೋ ಇರ್ಬೇಕು, ಅಮೆಝಾನ್ ಅಲ್ಲಿ ಸಿಗುತ್ತೆ. ಸೊ ಆ ಬುಕ್ ಸೂಪರ್ ಆಗಿರುತ್ತೆ, ನಿಮಗೆ ಕಂಪ್ಲೀಟ್ ನಾಲೆಡ್ಜ್ ಅನ್ನ ಕೊಡ್ತಾ ಹೋಗುತ್ತೆ. ಅಗ್ರಿಕಲ್ಚರ್ ಬಗ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಅದನ್ನ ಓದಬಹುದು. ನೆಕ್ಸ್ಟ್ ಫೈನಾನ್ಷಿಯಲ್ ಇಲ್ಲೇ ಹೊಡ್ತಾ ತಿನ್ನೋದು. ಏನ್ ಮಾಡ್ತಾರೆ, ಫಸ್ಟ್ ಇಯರ್ ಅಲ್ಲಿ ಬರ್ತಾರೆ, ದೊಡ್ಡ ಗ್ರೂಪ್ ಆಗ್ಬಿಡುತ್ತೆ. ದೊಡ್ಡ ಗ್ರೂಪ್ ಆದ ತಕ್ಷಣ ಏನಾಯ್ತು, ಫ್ರೆಂಡ್ಸ್ ಜಾಸ್ತಿ ಆಯ್ತು, ಮಾಲ್ಗೆ ಹೋಗೋಣ, ಚಿನ್ನಸ್ವಾಮಿ ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿನಪ್ಪ, IPL ಮ್ಯಾಚ್ ನಡೀತಾ ಇದೆ, ನಡಿ ಚಿನ್ನಸ್ವಾಮಿಗೆ ಹೋಗೋಣ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ. ನಾನು ವೇಸ್ಟ್ ಮಾಡಿದ್ದೀನಿ, ಇಲ್ಲ ಅಂತ. ಫಸ್ಟ್ ಇಯರ್ ತುಂಬಾ ದುಡ್ಡು ವೇಸ್ಟ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ಮೊದಲನೇದು ನೀವು ಇನ್ವೆಸ್ಟ್ಮೆಂಟ್ನ, ನಿಮ್ದು ಇವಾಗ ಪಾನ್ ಕಾರ್ಡ್ ಆಗಿರುತ್ತೆ, ಪಾನ್ ಕಾರ್ಡ್ ಆಗಿದೆ, ಯಾಕಂದ್ರೆ 18+ ನೀವು ಇವಾಗ ಪಾನ್ ಕಾರ್ಡ್ ರೆಡಿ ಆಗಿರುತ್ತೆ, ಆಧಾರ್ ಕಾರ್ಡ್ ರೆಡಿ ಇರುತ್ತೆ. ನೀವೇನ್ ಮಾಡ್ರಿ, ಒಂದು ಸ್ಟಾಕ್ ಮಾರ್ಕೆಟ್ ಅಕೌಂಟ್ ಅನ್ನ ತೆಗೀರಿ, ಸ್ಟಾಕ್ ಮಾರ್ಕೆಟ್ ಅಕೌಂಟ್. ಸೊ ಇದರಲ್ಲಿ ಏನ್ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಕೌಂಟ್ ಅಲ್ಲಿ RD ಅಂತ ಬರುತ್ತೆ. RD ಅಂದ್ರೇನು, ರೆಕರಿಂಗ್ ಡೆಪಾಸಿಟ್. ರೆಕರಿಂಗ್ ಡೆಪಾಸಿಟ್ ಅಂದ್ರೇನು, ತಿಂಗಳ ನೀವು ಇಷ್ಟಿಷ್ಟು ಅಮೌಂಟ್, ಸ್ವಲ್ಪ ಒಂದು 500 ರುಪೀಸ್ 600 ರುಪೀಸ್ ನೀವು ಒಂಥರ ಸೇವ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅದನ್ನ ಫಿಕ್ಸ್ ಆಗಿ ನೀವು ಅಲ್ಲಿ ಡೆಪಾಸಿಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, SIP ಅಂತ ಒಂದು ಬರುತ್ತೆ, ಇನ್ನೊಂದು ಲಂಪ್ ಸಮ್ ಅಂತ ಬರುತ್ತೆ. ನಾನು ಇದನ್ನ ಮಾಡಿರೋದಕ್ಕೆ ನಾನು ಹೇಳ್ತಾ ಇರೋದು. ನೋಡಿ, SIP ಅಂದ್ರೇನು, ತಿಂಗಳ ಕಟ್ಟಬೇಕು, ಏನು ಫಿಕ್ಸ್ಡ್ ಡೇಟ್ ಅಲ್ಲಿ ಕಟ್ಟಬೇಕು. ಲಂಪ್ ಸಮ್ ಅಂದ್ರೇನು, ನೀನು ಯಾವಾಗ ಬೇಕಾದ್ರೂ ಕಟ್ಬೋದು, ಆದ್ರೆ ಸ್ವಲ್ಪ ಜಾಸ್ತಿ, ಅಂದ್ರೆ 500 ರೂಪಾಯಿ 1000 ರೂಪಾಯಿ ಕಟ್ಟಬೇಕು. ಸೊ ನಾನು ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಲಂಪ್ ಸಮ್. ನಾನು ಕೂಡ SIP ನ ಶುರು ಮಾಡಿದೆ, ಯಾಕಂದ್ರೆ ಫಸ್ಟ್ ಇಯರ್ಗೆ ಬಂದ ತಕ್ಷಣ ಎಲ್ಲರಿಗೂ ಕರೋಡ್ಪತಿ ಆಗ್ಬೇಕು ಅನ್ನೋ ಆಸೆ ಬರುತ್ತೆ. ಸೊ ಅದೇ ಆಸೆಯಿಂದ ನಾನು SIP ನ ಶುರು ಮಾಡಿದ್ದೆ. ಅವಾಗ ಏನು ಮಾಡ್ತಾ ಬಿತ್ತು ಅಂತಂದ್ರೆ, ನಂದು ಒಂದೊಂದ್ಸಲಿ 100 ರೂಪೀಸಿಂದಾನೇ ನಾನು ಶುರು ಮಾಡಿದ್ದು. 100 ರೂಪೀಸಿನ SIP ಇರ್ತಿತ್ತು. ಅವಾಗ ಆ ಡೇಟ್ನ ನಾನು ಮರ್ತು ಬಿಡ್ತಾ ಇದ್ದೆ. ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಷ್ಟು ದುಡ್ಡು ಇರ್ತಿರ್ಲಿಲ್ಲ, ಆಟೋ ಕಟ್ ಆಗ್ಬೇಕು, ಆಟೋ ಪೇ ಆಗ್ಬೇಕಿತ್ತಲ್ಲ, ಕಟ್ ಆಗ್ತಿರ್ಲಿಲ್ಲ. ಅವಾಗ ಏನಾಗೋದು, ಫೈನ್ ಬಿದ್ಬಿಡೋದು. 100 ರೂಪಾಯಿ SIPಗೆ 300 ರೂಪಾಯಿ ಫೈನ್ ಬೀಳೋದು. ಸೊ ಟೋಟಲ್ ಎಷ್ಟಾಯ್ತು, 400 ರೂಪಾಯಿ ಓದಂಗಾಯ್ತು. ಆದ್ರೆ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸೋದೆಷ್ಟು, 100 ರೂಪಾಯಿ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, ಲಂಪ್ ಸಮ್ ಮಾಡಿ. ಯಾಕಂದ್ರೆ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮ್ಮ ಹತ್ರ ಎನಿ ಟೈಮ್ ದುಡ್ಡು ಇರಲ್ಲ. ಸೊ ಏನ್ ಮಾಡಬೇಕು, 500 ರೂಪಾಯಿ 1000 ರೂಪಾಯಿ ನಿಮ್ಮ ಹತ್ರ ಒಂದ್ಸಲಿ ಬಂದಾಗ ಒಂದು ಸ್ಟಾಕ್ ಮಾರ್ಕೆಟ್ ಅಕೌಂಟ್ ಮಾಡಿ. ಗ್ರೋ ಆ್ಯಪ್ ಇರ್ಬೋದು, ಏಂಜಲ್ ಒನ್ ಇರ್ಬೋದು, ಜಿರೋದಾ ಇರ್ಬೋದು. ಸೊ ಆ ರೀತಿ ಆ್ಯಪ್ಗಳಲ್ಲಿ, ಟ್ರಸ್ಟೆಡ್ ಆ್ಯಪ್ಸ್ ಅಲ್ಲಿ ಲಂಪ್ ಸಮ್ ಮಾಡಬೇಕು. ಇದು ಮ್ಯೂಚುವಲ್ ಫಂಡ್ಸ್ ಅಂಡರ್ ಬರುತ್ತೆ. ಮ್ಯೂಚುವಲ್ ಫಂಡ್ ಅಂಡರ್ SIP ಮತ್ತೆ ಲಂಪ್ ಸಮ್. ಒಂದನ್ನ ನೆನ್ಪಿಟ್ಕೊಡಿ, ಸ್ಟಾಕ್ಸ್ ನ ಖರೀದಿ ಮಾಡಕೂಡ್ದು. ಯಾಕಂದ್ರೆ ನಿಮಗೆ ನಾಲೆಡ್ಜ್ ಇಲ್ಲ. ಒಂದು 2 ವರ್ಷ 2.5 ವರ್ಷ ಕಲ್ತಾದ್ಮೇಲೆ ಸ್ಟಾಕ್ ತಗೋಬೇಕು. ನಾನು ಇವತ್ತು ಒಬ್ಬ ಬಿಗ್ ಬ್ರದರ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಸ್ಟಾಕ್ಸ್ನೆಲ್ಲ ತಗೊಂಡು. ಸ್ಟಾಕ್ಸ್ ತಗೋಬಾರ್ದು. ನೆಕ್ಸ್ಟ್, ಇನ್ಸ್ಟೆಂಟ್ ಆಗಿ ದುಡ್ಡು ಬರುವಂಥದ್ದು ಯಾವುದು, ಟ್ರೇಡಿಂಗ್ ಮಾಡಕೂಡ್ದು. ಕೇವಲ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಿ. ಟ್ರೇಡಿಂಗ್ ನಿಮಗೆ 2 ರಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಮಾಡೋದಕ್ಕಾಗಲ್ಲ. ಯಾವುದೋ ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿ ಮಾಡ್ಬಿಡ್ತೀನಿ, ಸುಳ್ಳು, ಮಾಡೋಕ್ಕಾಗಲ್ಲ. ಇದೊಂದೊಂದನ್ನ ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದು ಕಂಪ್ಲೀಟ್ ಫಸ್ಟ್ ಇಯರ್ ರೋಡ್ ಮ್ಯಾಪ್. ಸ್ಟಡೀಸ್ ಇರ್ಬೋದು, ನಿಮ್ಮ ಪ್ಯಾಷನ್ ಇರ್ಬೋದು, ಮತ್ತೆ ಪರ್ಸನಾಲಿಟಿ, ಮತ್ತೆ ನಿಮ್ಮ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲಾದ್ರೂ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಏನಾದ್ರೂ ಪಾಯಿಂಟ್ ನಾನು ಮಾತಾಡಬೇಕಿತ್ತು ಅಂತ ಇದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ಸೀನಿಯರ್ ಆಗಿದ್ರೆ, 2nd ಇಯರ್ ಇರ್ಬೋದು, 3rd ಇಯರ್ ಇರ್ಬೋದು, 4th ಇಯರ್ ಇರ್ಬೋದು, ನಿಮ್ಮ ಒಂದು ಅಡ್ವೈಸ್ ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.